ಅವರಿಗೆ ಒಂದು ಆರಾಮದಾಯಕವಾಗಿರ್ತಕ್ಕಂಥ ಸುವಿಧಾನವನ್ನು ಕೊಡ್ತಕ್ಕಂಥ ಒಬ್ಬ ಮಹಾತ್ಮ ಅಲ್ಲಿ ಇದ್ದ ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಆ ಸಮಾಜ ಎಲ್ಲಾ ರಂಗಗಳಲ್ಲಿ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಬಹಳ ಪ್ರಬುದ್ಧವಾಗಿದೆ. ಇಲ್ಲಿ ನಾವು ಕೂಡ ಸಂತೋಷ ಪಡೋಣ. ಅವ್ರ ಹಾಗೇನೆ ನಾವು ಬರಬೇಕು ಅಂತಂದ್ರೆ ನಾವೇನು ಈ ಕರ್ನಾಟಕದಲ್ಲಿ ಸುಮಾರು 35ರಿಂದ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವೇನು ನಿರ್ಣಯ ಕರೀತೀವಿ, ಮುಂಬರುವಂತ ಚುನಾವಣೆಗಳಲ್ಲಿ ನಮ್ಮ ಹಕ್ಕು ಏನಿದೆಯಲ್ಲ, ನಮ್ಮ ಹಕ್ಕು ಪಡೆಯುವಾಗ, ನಮ್ಮ ಜನಪ್ರತಿಯನ್ನು ಆಯ್ಕೆ ಮಾಡುವಾಗ ನಾವು ಮಲ್ಕೊಂಡಿರ್ತೀವಿ. ಅದೇ ನಾವು ಮಾಡುವಂತ ದೊಡ್ಡ ತಪ್ಪು. ಯಾವಾಗ ನಮ್ಮ ಹಕ್ಕನ್ನ ಪಡಿಬೇಕಾದ್ರೆ ನಮ್ಮನ್ನ ಆಯ್ಕೆಯಾಗಿ ಹೋಗುವಂತ ಪ್ರತಿನಿಧಿ ಆಗಿದ್ದಾನೆ ಅನ್ನುವಂತ ನಿರ್ಣಯವನ್ನು ಕೈಗೊಳ್ಳಬೇಕಾಗ್ತದೆ. ಇವತ್ತು ಬಹಳ ನೋವಿನಿಂದ ಹೇಳಬೇಕಾಗಿರ್ತಕ್ಕಂಥದ್ದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಲ್ಲಿ ನಾವು ಬಹುಶಃ ಜನಶಕ್ತಿಯ ಮುಂದೆ ಯಾವ ಶಕ್ತಿನೂ ಕೂಡ ಇಲ್ಲ. ಜನಶಕ್ತಿ ಇದ್ದಾಗ ಯಾವುದೇ ಜನಪ್ರತಿನಿಧಿ ಇರಲಿ, ಯಾವುದೇ ಸರ್ಕಾರ ಇರಲಿ, ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಮ್ಮ ಸಮಾಜದ ವಿಚಾರಕ್ಕೆ ಬಂದಾಗ ನಮ್ಮ ನಾಯಕರುಗಳನ್ನ ಒಲಿಸಿಕೊಳ್ಳೋದಕ್ಕೆ ನಮ್ಮ ತನವನ್ನೇ ನಾವೇನು ಮಾಡ್ಕೊಳ್ತಾ ಇದ್ದೇವೆ. ಅದಾಗಬಾರ್ದು. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಬಲ ಇದೆ, ಹನಿ ಸೇರಿದ್ರೆ ಹಳ್ಳ, ತೆನಿ ಸೇರಿದ್ರೆ ರಾಶಿ ಎನ್ನುವಂತೆ ಕೊನೆಯದಾಗಿ ಅಂಬಿಗರ ಚೌಡಯ್ಯನ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಡತನಕ್ಕೆ ಉಂಬುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ.